ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಮೂಗು ಚುಚ್ಚಿಸಿರೋ ಬಗ್ಗೆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಮರಿದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬ್ಯಾಕ್ಗ್ರೌಂಡ್ ಸೌಂಡ್ಸ್ನ ಇಗ್ನೋರ್ ಮಾಡಿ ಪ್ಲೀಸ್. ಅಷ್ಟು ನನಗೆ ಮೂಗು ಚುಚ್ಚಿಸೋಕ್ಕೆ ಇಷ್ಟನೇ ಇರಲಿಲ್ಲ. ಅದೇನಕ್ಕೆ ಇಷ್ಟ ಆಯಿತೋ ಗೊತ್ತಿಲ್ಲ. ಆಮೇಲೆ ಮೂಗು ಚುಚ್ಚಿಸೋಣ ಅಂತ ಅನಿಸ್ತು. ಆದರೆ ಯಾವಾಗ ಚುಚ್ಚಿಸೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಆದರೆ ನನ್ನ ಫೇವ್ರೆಟ್ ಗಾಡ್ ಬಂದು ಈಶ್ವರ. ಅದಕ್ಕೆ ಶಿವರಾತ್ರಿ ದಿನವೇ ನಾನು ಮೂಗು ಚುಚ್ಚಿಸ್ಬೇಕು ಅಂತ ಅಂದ್ಕೊಂಡೆ. ಸೊ ಯಾವ ಥರ ಮೂಗು ಬಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಫೈನಲಿ ನಾನು ಈ ಥರ ಮೂಗು ಬಟ್ಟನ್ನ ತೊಗೊಂಡಿದ್ದೀನಿ. ನೀವು ನೋಡ್ಬೋದು. ಸೊ ಈ ರೀತಿ ತೊಗೊಂಡಿದ್ದೀನಿ. ಸೊ ಆಮೇಲೆ ಗನ್ ಶಾಟ್ ಮಾಡಿಸೋದ ಇಲ್ಲಾಂದರೆ ಮಾಮೂಲಿ ಚುಚ್ಚಿಸೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಅವ್ರು ಹೇಳಿದ್ರು ಗನ್ ಶಾಟು ಎಲ್ಲರಿಗೂ ಸೂಟ್ ಆಗಲ್ಲ, ಸೊ ನೀವು ಚುಚ್ಚಿಸ್ಬಿಡಿ ಅಂತ ಹೇಳಿದ್ರು. ಸರಿ, ಒಂದು ಕಡೆ ಭಯನೂ ಆಗ್ತಾಯಿತ್ತು, ಆದರೆ ಅಷ್ಟೊಂದೇನು ಭಯ ಪಡ್ಕೊಳ್ಳಲಿಲ್ಲ. ಆದರೆ ಜಾಸ್ತಿ ನಮ್ಮಮ್ಮ ಮತ್ತು ನನ್ನ ಕಸಿನ್ ಜಾನ್ವಿನೇ ಎದುರುಕೊಂಡು ಅಳ್ತಾಯಿದ್ರು. ಸೊ ನನಗೇನು ಅಷ್ಟೊಂದು ಚುಚ್ಚಿಸಿದ ಮೇಲೆ ಏನೂ ನೋವಾಗಲಿಲ್ಲ. ಸೊ ಇವತ್ತು ನಾನು 3ನೇ ದಿನ ನಾನು ಚುಚ್ಚಿಸೋದಾದಮೇಲೆ ಸೊ ಏನು ನೋವಿಲ್ಲ, ಏನು ಗಾಯನೂ ಆಗಿಲ್ಲ. ಕೊಬ್ಬರಿ ಎಣ್ಣೆ ಹಚ್ತಾ ಇದ್ದೀನಿ. ಸೊ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಅಂದರೆ ತುಂಬ ಚೆನ್ನಾಗಿದೆ. ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಸೊ ನಾನು ಆಚಾರಿ ಹತ್ರನೇ ಮೂಗು ಚುಚ್ಚಿಸಿರೋದು. ಸೊ ಅವ್ರು ಹೇಳಿದ್ದಾರೆ ಡೈಲಿ ಕೊಬ್ಬರಿ ಎಣ್ಣೆ ಹಚ್ಚಿ ಅಂತ ಹೇಳಿದ್ದಾರೆ. ಮತ್ತು ಮೂಗನ್ನ ಈ ರೀತಿ ಮಾಡ್ತಾಯಿರಿ ಮೂಗು ಬಟ್ನ ಅಂತ ಹೇಳಿದ್ದಾರೆ. ಸೊ ನಾನು ಮೇಲೆ ಕೆಳಗಡೆ ಒಂದು ಸ್ವಲ್ಪ ಈ ರೀತಿ ಮಾಡ್ತಾ ಇರ್ತೀನಿ. ಜೋರಾಗಿ ಮಾಡಬಾರ್ದು, ಲೈಟಾಗಿ ಸುಮ್ಮನೆ 1-2 ಸಲ ಮಾಡಿದ್ರೆ ಸಾಕು. ಸೊ ಜೋರಾಗಿ ಪ್ರೆಸ್ ಮಾಡಿದ್ರೆ ನೋವಾಗುತ್ತೆ, ಅದಕ್ಕೋಸ್ಕರ. ಇನ್ನೂ ಪೇಯ್ನ್ ಹಂಗೆ ಇರುತ್ತೆ. ಸೊ ನಿಧಾನಕ್ಕೆ ಕಡಿಮೆ ಆಗುತ್ತೆ. ಸೊ ಕೊಬ್ಬರಿ ಎಣ್ಣೆ ಹಚ್ತಾ ಇರ್ಬೋದು. ನಾನು ಪ್ಯಾರಾಶೂಟ್ದು ಯೂಸ್ ಮಾಡ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ. ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ನೋಡ್ಬೋದು ಈ ರೀತಿ ಕಾಣುತ್ತೆ. ನನ್ನ ಫೇಸ್ಗೆ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳಿ. ಸೊ ನೆಕ್ಸ್ಟು ನಾವು ಶಾಪಿಂಗ್ ಹೋಗ್ತಾ ಇದ್ವಿ. ಸೊ ನಾನು, ನಮ್ಮಮ್ಮ, ಜಾನ್ವಿ, ನಮ್ಮ ಆಂಟಿ ಎಲ್ಲರೂ ಶಾಪಿಂಗ್ ಹೋಗ್ತಾ ಇದ್ವಿ. ರಕ್ಷಿತ್ ಕೂಡ ಬಂದಿದ್ದ. ಸೊ ಹೋಮ್ ಕಲೆಕ್ಷನ್ಗೆ ಹೋಗಿದ್ವಿ. ಅಲ್ಲಿ ಕಿಡ್ಸ್ ವೇರು, ಸ್ಲಿಪ್ಪರ್ಸು, ಇನ್ನೂ ಮನೆಗೆ ಬೇಕಾಗಿರುವ ಕೆಲವೊಂದು ಐಟಮ್ಸ್ಗಳು ಮತ್ತು ಡ್ರೆಸ್ಸಸ್ ಇದೆ. ಬಾಯ್ಸ್ಗೂ ಇದೆ, ಗರ್ಲ್ಸ್ಗೂ ಇದೆ. ಸೊ ಕೆಲವೊಂದು ಪರ್ಚೇಸ್ ಮಾಡಿದ್ವಿ ನಾವು. ಸೊ ನೀವು ನೋಡ್ಬೋದು ಎಷ್ಟೊಂದು ವೆರೈಟೀಸ್ ಇದೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ತೊಗೋಬೋದು. ನಾನು ಕೆಲವೊಂದು ಇಷ್ಟ ಆಯಿತು ಅಂತ ಕೆಲವೊಂದು ನಾನು ತೊಗೊಂಡೆ, ಕೆಲವೊಂದು ಜಾನು ತೊಗೊಂಡ್ಲು. ಬ್ಯಾಗ್ಸ್ಗಳು ಕೂಡ ಇದೆ. ಸೊ ಎಲ್ಲ ಸೈಜ್ ಬಟ್ಟೆಗಳು ಸಿಗುತ್ತೆ, ಆದರೆ ಹುಡುಕಿ ತೊಗೋಬೇಕಾಗತ್ತೆ ನಾವು. ಆವಾಗ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಸಿಗುತ್ತೆ. ನನಗೆ ಈ ಬಟ್ಟೆ ತುಂಬ ಇಷ್ಟ ಆಯಿತು, ಬಟ್ ನಾನು ಇದನ್ನು ತೊಗೊಳ್ಳಿಲ್ಲ. ನೆಕ್ಸ್ಟ್ ಟೈಮ್ ತೊಗೊಳ್ತೀನಿ. ನಾನು ಜಂಪ್ ಸೂಟ್ನ ತೊಗೊಂಡೆ ಮತ್ತು ಈ ಟಾಪ್ನ ನಾನು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ನಾವು ಮನೆಗೆ ಹೋಗ್ತಾ ಇದ್ವಿ. ಮನೆಗೆ ಹೋಗ್ಬೇಕಾದ್ರೆ ಒಬ್ಬರು ಯಾರೋ ರೋಡಲ್ಲಿ ಕೆಲವೊಂದು ಇಯರಿಂಗ್ಸ್ಗಳೆಲ್ಲ ಮಾರ್ತಾಯಿದ್ರು. ಸೊ ಜಾನು ಇಯರಿಂಗ್ಸ್ ತೊಗೊಂಡ್ಲು. ಸೊ ಬಿಸಿಲು ತುಂಬ ಇತ್ತು ಅಂತ ನಾವು ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಬೇಕ್ರಿಗೆ ಬಂದಿದ್ವಿ. ಸೊ ಐಸ್ ಕ್ರೀಮ್ ತೊಗೊಂಡು ನಾನು ಡೇ ಕಂಪ್ಲೀಟ್ ಮಾಡಿದೆ.